ಹೊಸಳ್ಳಿ ಗ್ರಾಮದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಇಲ್ಲಿ ರೈತರಿಗೆ ಹೊಸದಾಗಿ ಏನು ಅಕ್ಕ ಪ್ರಜ್ವಲ್ ಹೂವಿನ ತಳಿಯನ್ನ ಏನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಬಿಡುಗಡೆ ಮಾಡಿದಂತಹ ಸುಗಂಧರಾಜದ ಪರಿಚಯ ಮಾಡಿದ್ವಿ. ಈ ಗ್ರಾಮದಲ್ಲಿ ಪರಿಚಯ ಮಾಡಿದಾಗ ರೈತರು ಈಗಾಗಲೇ ಇದನ್ನ ನಾವು ನೀಡಿದಂತಹ ಗಡ್ಡೆಗಳನ್ನ ಬಳಸ್ಕೊಂಡು ಈಗಾಗಲೇ ನಾಟಿ ಮಾಡಿ ಏನು ಸಣ್ಣ ಒಂದು ಅಂತರ್ ಬೇಸಾಯನ್ನು ಸಹ ಮಾಡಿದ್ದಾರೆ. ಈಗಾಗಲೇ ಬೇರೆ ಗ್ರಾಮಗಳಲ್ಲೂ ಸಹ ನಾವು ಇದನ್ನ ಕೊಟ್ಟಿದ್ವಿ. ಹೋದ ವರ್ಷನೂ ಸಹ ಇದನ್ನ ಪರಿಚಯ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ ಅಂತ ರೈತರು ಪ್ರತಿಕ್ರಿಯೆ ನೀಡಿದ್ರು. ರೈತರ ಒಂದು ಅನಿಸಿಕೆಯನ್ನು ಸಹ ನಾವು ಇವತ್ತು ಇಲ್ಲಿ ಸಂಗ್ರಹ ಮಾಡ್ತಾ ಇದ್ವಿ. ನಿಮ್ಗೆ ಹೆಂಗ್ ಅನಿಸ್ತದೆ ಮಣಿಕಂಠ, ಈ ನಿಮ್ಮ ತಳಿಗೂ ಮತ್ತೆ ನೀವು ಸಾಂಪ್ರದಾಯಿಕ ತಳಿಗೂ ಮತ್ತೆ ಅಕ್ಕ ಪ್ರಜ್ವಲ್ ತುಂಬಾ ಚೆನ್ನಾಗಿದೆ. ಈಗ ನಮ್ಮ ತಳಿಗೂ ಇದಕ್ಕೂ ವ್ಯತ್ಯಾಸ ಏನು ಅಂದ್ರೆ ಇದರಲ್ಲಿ ಜಾಸ್ತಿ ರೋಗ ಬರಲ್ಲ, ಅದರಲ್ಲಿ ಕೆಂಪು ರೋಗ ಜಾಸ್ತಿ ಬರುತ್ತೆ. ತಿರ್ಗಾ ನಾವು ಹಾಕಿನ್ನ 1.5 ತಿಂಗಳು ಆದಾಗ ನೀವೇ ನೋಡ್ಬೋದು ಯಾವ ತರ ಜರ್ಮಿನೇಷನ್ ಆಗಿದೆ ಅಂತ. ನಮಗೆ ರೈತರಿಗೆ ಕೊಟ್ಟಿದ್ದಕ್ಕೆ ತುಂಬಾ ಅನುಕೂಲ ಆಯಿತು. ಇದರಿಂದ ಅವರು IHR ಅಲ್ಲಿ ಹೇಳಿರೋದೇನು ಅಂದ್ರೆ ಹೂವು ಬಾಡಲ್ಲ, ಹೂವು ತೂಕ ಬರುತ್ತೆ ಅಂತ. ಅದು ಬಂದ್ಮೇಲೆ ನೋಡಿ ನಾವು ಇನ್ನ 10 ಜನಕ್ಕೆ ರೆಫರ್ ಮಾಡ್ತೀವಿ. ಈ ಸುಗಂಧರಾಜ ತಳಿ ಅರ್ಕ ಪ್ರಜ್ವಲ್ನ ನಾವು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಿಂದ ಗಡ್ಡೆಗಳನ್ನ ತಂದು ರೈತರಿಗೆ ಹೋದ ವರ್ಷದಲ್ಲೇನೆ ರೈತರಿಗೆ ಪರಿಚಯ ಮಾಡಿದ್ವಿ. ಈಗಾಗಲೇ ರೈತರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಹೆಚ್ಚಿನ ಬೇಡಿಕೆನೂ ಸಹ ಬಂದಿದ್ದು ರೈತರೇ ಸ್ವತಃ ತಳಿಯ ಒಂದು ನುಡಿ ಅಂತ ಹೇಳ್ಬಿಟ್ಟು ಬೇಡಿಕೆಯನ್ನು ಇಟ್ಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ತಳಿಯು ಎಲ್ಲ ನಮ್ಮ ಜಿಲ್ಲಾದ್ಯಂತ ಅಥವಾ ನಮ್ಮ ಈ ತಾಲೂಕು ವ್ಯಾಪ್ತಿಯಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ವಿಸ್ತರಣೆ ಆಗುತ್ತೆ ಅನ್ನೋದರಲ್ಲಿ ಸಂಶಯವಿಲ್ಲ. ಹಾಗಾಗಿ ಇದು ಒಳ್ಳೆ ತಳಿ ಇಳುವರಿ ಕೊಡ್ತಕ್ಕಂಥ ತಳಿಯಾಗಿದ್ದು ಉತ್ತಮವಾದಂಥ ಗಾತ್ರ ಹೊಂದಿರತಕ್ಕಂಥ ಹೂವುಗಳಿಂದ ಕೂಡಿದ್ದು ಈ ತಳಿ ಹೆಚ್ಚಿನ ಮಾರುಕಟ್ಟೆಯಲ್ಲೂ ಸಹ ಬೇಡಿಕೆ ಇದ್ದು ರೈತರು ಹೆಚ್ಚಿನ ರೀತಿಯಲ್ಲಿ ಉತ್ಸುಕರಾಗಿದ್ದಾರೆ ಈ ತಳಿಯನ್ನು ಬೆಳೆಯೋದಕ್ಕೆ. ಸೊ ಹಾಗಾಗಿ ಈ ಒಂದು ತಳಿಯ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಪರಿಚಯ ಮಾಡಿದ್ದಕ್ಕೆ ವಿಸ್ತಾರ ಇನ್ನೂ ಹೆಚ್ಚಿಗೆ ಆಗ್ತದೆ ಅನ್ನೋದು ನಮಗೂ ಸಹ ಆಶೆ ಇದೆ. ಸುಗಂಧರಾಜ ಬೆಳೆಗೆ ಯಾವ ರೀತಿಯಾದಂತಹ ಮಣ್ಣು ಸೂಕ್ತ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಮಣ್ಣು ಪರೀಕ್ಷೆಗೆ ಅನುಗುಣವಾಗಿ ಇವರಿಗೆ ಮಣ್ಣು ಪರೀಕ್ಷೆ ಮಾಡಿ ಅದಾದ ನಂತರ ಸುಗಂಧರಾಜ ಗಡ್ಡೆಗಳನ್ನ ನಾಟಿ ಮಾಡಲಾಗಿತ್ತು. ಸೊ ಇಲ್ಲಿ ಮುಖ್ಯವಾದ ವಿಷಯ ಅಂತಂದ್ರೆ ಮಣ್ಣು ಪರೀಕ್ಷೆಗೆ ಅನುಗುಣವಾಗಿ ರಸಗೊಬ್ಬರಗಳನ್ನ ಬಳಸಿದ್ರೆ, ಅದ್ರ ಜೊತೆಗೆ ಸುಗಂಧರಾಜ ಬೆಳೆಯೋದಕ್ಕೆ ಯೋಗ್ಯವಾದಂತಹ ಮಣ್ಣು ಅಂತಂದ್ರೆ ಮಣ್ಣಿನ ರಸಸಾರ 6 ಇಂದ 7.5 ತನಕ ಇದ್ರೆ ಸೂಕ್ತವಾದಂತಹ ಮಣ್ಣಿನ ರಸಸಾರ. ವಿಶೇಷವಾಗಿ ಯಾವುದೇ ರೀತಿಯಾದಂತಹ ಮಣ್ಣು ನೀರು ಬಂದಂತ ಸಂದರ್ಭದಲ್ಲಿ ನಿಲ್ಲೋದಕ್ಕೆ ಅವಕಾಶ ಇರೋದಿಲ್ಲ. ಚೆನ್ನಾಗಿ ನೀರು ಬಸ್ತಾ ಹೋಗ್ತಕ್ಕಂಥ ಮಣ್ಣು, ಹೆಚ್ಚಿನ ಲವಣ ಇರ್ತಕ್ಕಂಥ ಮಣ್ಣು ಸುಗಂಧರಾಜ ಬೆಳೆಯೋದಕ್ಕೆ ಸೂಕ್ತ ಆಗೋದಿಲ್ಲ. ಮರಳು ಮಿಶ್ರಿತ ಕೆಂಪು ಅಥವಾ ಗೋಡು ಮಣ್ಣು ಸುಗಂಧರಾಜ ಬೆಳೆಯೋದಕ್ಕೆ ಅತ್ಯಂತ ಸೂಕ್ತವಾದಂಥ ವಾತಾವರಣ. ಹೊಸಹಳ್ಳಿ ಗ್ರಾಮದಲ್ಲಿ, ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ, ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮರಳು ಮಿಶ್ರಿತ ಮಣ್ಣು ಇರೋದ್ರಿಂದ ಸುಗಂಧರಾಜನ ಎಲ್ಲಾ ಮಣ್ಣುಗಳಲ್ಲಿ ಅತ್ಯುತ್ತಮವಾಗಿ ಬೆಳೆಯಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ಫಲವತ್ತತೆಯನ್ನು ಕಾಪಾಡಿಕೊಂಡು ಮರಳು ಮಿಶ್ರಿತ ಮಣ್ಣಾಗಿರೋದ್ರಿಂದ ಸೂಕ್ತ ರಸಗೊಬ್ಬರಗಳು, ಅದೇ ರೀತಿ ಕೊಟ್ಟಿಗೆ ಗೊಬ್ಬರಗಳನ್ನ ಶಿಫಾರಸು ಮಾಡಿದಂತೆ ನಾವು ಬೆಳೆಸಿದಾಗ ಹೆಚ್ಚಿನ ಇಳುವರಿನ ತೆಗೊಳ್ಬಹುದು. ಅದ್ರ ಜೊತೆಗೆ ರೋಗ ಅಥವಾ ಕೀಟಗಳ ಹಾವಳಿ ಕಡಿಮೆ ಮಾಡೋದಕ್ಕೂ ಕೂಡ ಅವಕಾಶ ಇದೆ.